ಎಲ್ಲರಿಗೂ ನಮಸ್ಕಾರ. ಆ ಲಿಟ್ಲ್ ಬಿಟ್ ಆಫ್ ಎವ್ರಿಥಿಂಗಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಬ್ಬದೆ ಮಾಡುವಂಥ ರೆಸಿಪಿನ ತೋರಿಸ್ತಿದ್ದೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಆಗುವಂಥ ರೆಸಿಪಿ ಇದು. ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಂತೂ ಸೂಪರ್. ಚಪಾತಿ ಹಾಗೂ ದೋಸೆಗೂ ಚೆನ್ನಾಗಿರುತ್ತೆ. ಇದನ್ನು ಬ್ಯಾಚುಲರ್ಸ್ಗಳು ಸುಲಭವಾಗಿ ಮಾಡ್ಬೋದು. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಟೊಮೊಟೊ ಗೊಜ್ಜು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 2 ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಕೊಳ್ಳಿ. ಟೊಮೊಟೊ 10ರಿಂದ 12, ನಾನು 12 ತೊಗೊಂಡಿದ್ದೀನಿ. ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಬೇಕು. ರಿಫೈನ್ಡ್ ಆಯಿಲ್. ಈರುಳ್ಳಿ ಮತ್ತು ಟೊಮೊಟೊನ ಎಣ್ಣೆಯಲ್ಲೇ ಬೇಯಿಸಬೇಕಾಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಾಸಿವೆ ಅರ್ಧ ಚಮಚ. ಸಾಂಬಾರು ಪುಡಿ 3 ಚಮಚ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಆನ್ ಮಾಡಿ ಬಾಣಲಿ ಇಡಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕ ಲೋಟದಲ್ಲಿ 3/4 ಲೋಟ ಅಡುಗೆ ಎಣ್ಣೆ ಹಾಕಿ. ಎಣ್ಣೆ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಗೊಜ್ಜು ಮಾಡೋವಾಗ ಎಣ್ಣೆ ಕಮ್ಮಿ ಹಾಕಿ ಗೊಜ್ಜಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಬೋದು. ಈ ರೆಸಿಪಿಗೆ ಎಣ್ಣೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಗ ನೀರು ಕಮ್ಮಿ ಹಾಕಿ ಬೇಯಿಸ್ಕೊಬೇಕು. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ ಹಚ್ಚಿದ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹಚ್ಚಿದ ಟೊಮೊಟೊ ಹಾಕಿ. ಟೊಮೊಟೊ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಟೊಮೊಟೊ ರಸ ಬಿಡೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು.
ಟೊಮೊಟೊ ಈ ಥರ ರಸ ಬಿಟ್ಟ ಮೇಲೆ 3 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ. ಖಾರ ಜಾಸ್ತಿ ಬೇಡ ಅಂದರೆ ಸಾಂಬಾರು ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಪುಡಿ ಹಾಕಿದ್ಮೇಲೆ ಗಟ್ಟಿ ಆಯಿತು ಅಂತ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೀರು ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಥರ ಆಗಿಬಿಟ್ಟಿರುತ್ತೆ, ಟೇಸ್ಟು ಚೆನ್ನಾಗಿರಲ್ಲ. ಆದಷ್ಟು ಎಣ್ಣೆನಲ್ಲೇ ಬೇಯಿಸ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಗಾಗ ಮಿಕ್ಸ್ ಮಾಡ್ತಾ ಇರಿ. ಈ ರೀತಿ ಎಣ್ಣೆ ಮೇಲೆ ತೇಲಿದ ನಂತರ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪಿನಕಾಯಿ ಥರ ಹಾಗೆ ತಿನ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.